ಸೆಪ್ಟೆಂಬರ್ 25, 2025 ಆ ದಿನ 40ಕ್ಕೂ ಹೆಚ್ಚು ಜನ ಕಾಲ್ತುಳಿತದಿಂದ ಸಾವನ್ನಪ್ಪಿದರು. ದಳಪತಿ ವಿಜಯ್ ರವರ ಅಭಿಮಾನಿಗಳಿಗೆ ತುಂಬಾ ದುಃಖಕರವಾದ ಸಂಗತಿಯಾಗಿತ್ತು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಆಲ್ವೇಸ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಆ ದಿನ ಏನೇನಾಯ್ತು, ಯಾಕೆ ಜನಗಳ ಗಲಿಬಿಲಿಯಾಗಿ 40ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದರು, ಏನು ಹೇಳುವುದಕ್ಕಾಗಿ ವಿಜಯ್ ಅವರು ಕರೂರಿಗೆ ಬಂದಿದ್ರು, ಅವ್ರ ಮೇಲೆ ಗವರ್ಮೆಂಟ್ FIR ಹಾಕಿದ್ಯಾ, ಕಾಲ್ತುಳಿತದಿಂದ ಸಾವನ್ನಪ್ಪಿದವರಿಗೆ ಪರಿಹಾರ ಧನ ಗವರ್ಮೆಂಟ್ ಕೊಟ್ಟಿದ್ಯಾ ಇಲ್ವಾ, ಈ ವಿಡಿಯೋದಲ್ಲಿ ಕರೂರಿನಲ್ಲಿ ಆದಂತ ಕಾಲ್ತುಳಿತದ ಬಗ್ಗೆ ಸಂಪೂರ್ಣವಾಗಿ ಹೇಳಲಿದ್ದೇವೆ. ಲೈಕ್ ಅಂಡ್ ಸಬ್ಸ್ಕ್ರೈಬ್. TVK ಅಧ್ಯಕ್ಷ ದಳಪತಿ ವಿಜಯ್ ಅವರು ಮಧ್ಯಾಹ್ನ 12 ಗಂಟೆಗೆ ಭಾಷಣ ಮಾಡಲಿದ್ದಾರೆ ಎಂದು ಸಂಘಟಕರು ಘೋಷಿಸಿದ್ದರು. ಹಾಗಾಗಿ ಬೆಳಿಗ್ಗೆ 9 ಗಂಟೆಗೆ ಜನ ಸಮೂಹ ಸೇರಲು ಪ್ರಾರಂಭಿಸಿತು. ಆದರೆ ಅವರು ನಿಗದಿತ ಸಮಯಕ್ಕೆ ಬರಲಿಲ್ಲ. ಸಂಜೆಯ ಸುಮಾರು 4:45ಕ್ಕೆ ಅವರು ಕರೂರಿಗೆ ಆಗಮಿಸಿದರು. ಕರೂರಿನಲ್ಲಿ ನಡೆದ TVK ರ್ಯಾಲಿಯಲ್ಲಿ 39ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದರು, 80ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದರು. ಮುಖ್ಯವಾಗಿ ಕಳಪೆ ಯೋಜನೆ ಮತ್ತು ಸಾಕಷ್ಟು ಭದ್ರತೆಯ ಕೊರತೆಯ ಕಾರಣವಾಗಿವೆ. ಬಲಿಯಾದ ವಯಸ್ಕರಲ್ಲಿ ಹೆಚ್ಚಿನವರು 18 ರಿಂದ 30 ವರ್ಷ ವಯಸ್ಸಿನವರಾಗಿದ್ದರು. TVK ಕಾರ್ಯಕರ್ತರು ಬಸ್ ಸ್ಟಾಪ್ ಸರ್ಕಲ್ ಮತ್ತು ಕರೂರಿನ ಲೈಟ್ ಹೌಸ್ ಸೇರಿದಂತೆ 4 ಸ್ಥಳಗಳನ್ನು ಪಟ್ಟಿ ಮಾಡಿದ್ದರು ಎಂದು ತಿಳಿದು ಬಂದಿದೆ. ಆದರೆ 4 ಸ್ಥಳಗಳಲ್ಲೂ ಜನನಿಬಿಡ ವ್ಯಾಪಾರ ಪ್ರದೇಶಗಳಾಗಿರುವುದರಿಂದ ಪೊಲೀಸ್ ಅನುಮತಿ ನಿರಾಕರಿಸಿದರು. AIADMK ಪ್ರಧಾನ ಕಾರ್ಯದರ್ಶಿ ಎಡಪ್ಪಾಡಿ ಕೆ ಪಳನಿಸ್ವಾಮಿ ರ್ಯಾಲಿಯಲ್ಲಿ ಸೆಪ್ಟೆಂಬರ್ 25, 2025 ನಡೆಸಿದ ಕರೂರ್ ರೋಡ್ ರಸ್ತೆಯ ವೇಲುಸ್ವಾಮಿಪುರಂನಲ್ಲಿ ಸಭೆ ನಡೆಸಲು ಪೊಲೀಸರು ಅನುಮತಿ ನೀಡಿದ್ದರು. TVK ಅಧ್ಯಕ್ಷ ಮಧ್ಯಾಹ್ನ 12 ಗಂಟೆಗೆ ಮಾತನಾಡಲಿದ್ದಾರೆ ಎಂದು ಸಂಘಟಕರು ಘೋಷಿಸಿದ್ದರು. ಬೆಳಿಗ್ಗೆ 9 ಗಂಟೆಯಿಂದಲೇ ಜನಸಮೂಹ ಸೇರಲು ಪ್ರಾರಂಭಿಸಿತು. ಆದರೆ TVK ಅಧ್ಯಕ್ಷರು ಬರದ ಕಾರಣ ದಿನ ಕಳೆದಂತೆ ಜನಸಮೂಹ ನಿಧಾನವಾಗಿ ಬೆಳೆಯಿತು. ಮಧ್ಯಾಹ್ನ 2 ಗಂಟೆ ಹೊತ್ತಿಗೆ 4,000ಕ್ಕಿಂತ ಕಡಿಮೆ ಜನರಿದ್ದರು. ವಿಜಯ್ ಅವರು ನಾಮಕ್ಕಲ್ನಲ್ಲಿ ರ್ಯಾಲಿ ಮುಗಿಸಿ ಕರೂರಿಗೆ ತೆರಳುತ್ತಿರುವರು ಎಂದು ಜನಗಳಿಗೆ ಗೊತ್ತಾದ ತಕ್ಷಣ ಕರೂರಿನ ಸುತ್ತಮುತ್ತ ಭಾಗಗಳಿಂದ ಮತ್ತು ಹತ್ತಿರದ ಈರೋಡ್ ಹಾಗೂ ಕೊಯಮತ್ತೂರು ಜಿಲ್ಲೆಗಳಿಂದ ಬಂದ ಬೆಂಬಲಿಗರು ಸಂಜೆ 4 ಗಂಟೆ ಸುಮಾರಿಗೆ ಗುಂಪುಗೂಡಲು ಪ್ರಾರಂಭಿಸಿದರು. ಮಕ್ಕಳೊಂದಿಗೆ ಮಹಿಳೆಯರು ಸೇರಿದಂತೆ ಅನೇಕರು ಸುಡುವ ಸೂರ್ಯನನ್ನು ಲೆಕ್ಕಿಸದೆ ಅವರಿಗಾಗಿ ಕಾಯುತ್ತಲೇ ಇದ್ದರು ಮತ್ತು ಕೆಲವರು ತಮ್ಮ ಸ್ಥಾನವನ್ನು ಉಳಿಸಿಕೊಳ್ಳಲು ಊಟವನ್ನು ಸಹ ಬಿಟ್ಟರು. ಜನಸಮೂಹವನ್ನು ತೊಡಗಿಸಿಕೊಳ್ಳಲು ಸಂಘಟಕರು ವಿಶೇಷವಾಗಿ ವಿಜಯ್ ಅವರ ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನು ಹಾಕುತ್ತಲೇ ಇದ್ದರು. ದಳಪತಿ ವಿಜಯ್ ಅವರು ನಿಲ್ಲಿಸಬೇಕಿದ್ದ ಬಸ್ ಕಡೆಗೆ ಜನರು ನುಗ್ಗುತ್ತಲೇ ಇದ್ದರು. ದಳಪತಿ ವಿಜಯ್ ಅವರು ಸಂಜೆ 6 ಗಂಟೆ ಸುಮಾರಿಗೆ ಸಭೆ ನಡೆಯುವ ಸ್ಥಳದಿಂದ 1 ಕಿಲೋಮೀಟರ್ಗಿಂತಲೂ ಕಡಿಮೆ ದೂರದಲ್ಲಿನ ಕರೂರಿನ ರಸ್ತೆ ಮೇಲ್ಸೇತುವೆ ಮೇಲೆ ತಲುಪಿದರು. ಅವರು ಪಕ್ಷದ ಸಂಘಟಕರು ಹೇಳಿದ ಸ್ಥಳವನ್ನು ತಲುಪಲು ಸಾಧ್ಯವಾದದ್ದು ಸಂಜೆ 7 ಗಂಟೆಗೆ ಮಾತ್ರ. ಸಭೆ ನಡೆಯುವ ಸ್ಥಳದಲ್ಲಿ ಜನಸಂದಣಿ ಜಾಸ್ತಿಯಾಗಿತ್ತು, ಏಕೆಂದರೆ ವಿಜಯ್ ಅವರ ವಾಹನದೊಂದಿಗೆ ಬಂದ ಜನರು ಆಗಾಗಲೇ ಅಲ್ಲಿ ಕಾಯುತ್ತಿದ್ದ ಜನರೊಂದಿಗೆ ಸೇರಿಕೊಂಡರು. ವಿಜಯ್ ಅವರ ವಾಹನಕ್ಕೆ ದಾರಿ ಮಾಡಿಕೊಡಲು ಜನಸಮೂಹ ಒತ್ತಾಯಿಸಿದಾಗ ಸಮಸ್ಯೆ ಪ್ರಾರಂಭವಾಯಿತು. ಇದು ಕಾಲ್ತುಳಿತದಿಂದ ಕೊನೆಗೊಂಡಿತು. ಹಿಂದೆ ಸರಿಯಲು ಸಾಧ್ಯವಾಗದ ಅಭಿಮಾನಿಗಳು ಮೂರ್ಛೆ ಹೋಗಲಾರಂಭಿಸಿದರು. ಜನರೇಟರ್ ಮತ್ತು ದೂರದರ್ಶನ ಪ್ರಸಾರ ವ್ಯಾನ್ ಇರಿಸಿದ್ದ ಶೆಡ್ ಮೇಲೆ ಅವರು ಬಿದ್ದರು. ಪಕ್ಷದ ಸಂಘಟಕರಾದ B. ಕನಿಷ್ಕಾ ಅವರು ಹೇಳಿದಂತೆ ಜನಸಮೂಹ ನನ್ನನ್ನು ಇದ್ದಕ್ಕಿದ್ದಂತೆ ಕೆಳಗೆ ತಳ್ಳಿತು. ಚಲಿಸಲು ಜಾಗವೇ ಇರಲಿಲ್ಲ. ನಂತರ ನಾನು ಮೂರ್ಛೆ ಹೋದೆ ಎಂದು ಹೇಳಿದರು. ಅನಿಯಂತ್ರಿತ ಜನಸಮೂಹ ನನ್ನನ್ನು ಕೆಳಗೆ ತಳ್ಳುತ್ತಿರುವುದನ್ನು ಗಮನಿಸಿದ ನನ್ನ ಸ್ನೇಹಿತ ನನ್ನನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿದನು. ಜನರು ಒಟ್ಟಿಗೆ ಗಂಟೆಗಟ್ಟಲೆ ಕಾಯುವಂತೆ ಒತ್ತಾಯಿಸದಿದ್ದರೆ ಪರಿಸ್ಥಿತಿ ತಪ್ಪಿಸಬಹುದಾಗಿತ್ತು. ಕಾರ್ಯಕ್ರಮದ ಕಳಪೆ ಯೋಜನೆ ಮತ್ತು ಅನುಷ್ಠಾನ, ಸ್ಥಳದಲ್ಲಿ ಪೊಲೀಸ್ ಸಿಬ್ಬಂದಿ ಕೊರತೆಯೂ ಕಾರಣವಾಗಿರಬಹುದು ಎಂದು ಈರೋಡ್ನ ಕಾರ್ತಿಕ್ ಹೇಳಿದರು. ಘಟನೆಯ ಬಗ್ಗೆ ಆಘಾತ ವ್ಯಕ್ತಪಡಿಸಿದ ನಟ ಮತ್ತು MNM ನಾಯಕ ಕಮಲ್ ಹಾಸನ್, ಇದು ಹೃದಯ ವಿದ್ರಾವಕ. ಜನಸಂದಣಿಯಲ್ಲಿ ಪ್ರಾಣ ಕಳೆದುಕೊಂಡ ಅಮಾಯಕ ಜನರಿಗೆ ನನ್ನ ಆಳದ ಸಂತಾಪ ಸೂಚಿಸುತ್ತೇನೆ ಎಂದು ಹೇಳಿದ್ದರು. ರಕ್ಷಿಸಲ್ಪಟ್ಟವರಿಗೆ ಸರಿಯಾದ ವೈದ್ಯಕೀಯ ಚಿಕಿತ್ಸೆ ಮತ್ತು ಸಂತ್ರಸ್ತರಿಗೆ ಸಾಕಷ್ಟು ಪರಿಹಾರವನ್ನು ಖಚಿತಪಡಿಸಿಕೊಳ್ಳಬೇಕೆಂದು ಅವರು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು. ತಮಿಳುನಾಡಿನ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಕೆ. ಸೆಲ್ವ ಪೆರುಂತಗೈ ಈ ಘಟನೆಯ ಬಗ್ಗೆ ದುಃಖ ವ್ಯಕ್ತಪಡಿಸಿದ್ದಾರೆ. ಈ ಘಟನೆ ನಿರ್ಣಾಯಕ ಪಾಠವಾಗಬೇಕೆಂದು ಹೇಳಿದರು. ಎಲ್ಲಾ ರಾಜಕೀಯ ಪಕ್ಷಗಳು ಮತ್ತು ಸಂಸ್ಥೆಗಳು ಇಂತಹ ಕಾರ್ಯಕ್ರಮಗಳನ್ನು ಯೋಜಿಸುವಾಗ ಪಾಲ್ಗೊಳ್ಳುವವರ ಸುರಕ್ಷತೆಗೆ ಆದ್ಯತೆ ನೀಡಬೇಕು. ಸಾಕಷ್ಟು ವೈದ್ಯಕೀಯ ತುರ್ತು ಸೇವೆಗಳು, ಪೊಲೀಸ್ ವ್ಯವಸ್ಥೆಗಳು, ಸ್ಪಷ್ಟ ನಿರ್ಗಮನ ಮಾರ್ಗಗಳು ಮತ್ತು ಪರಿಣಾಮಕಾರಿ ಜನಸಂದಣಿ ನಿಯಂತ್ರಣ ಕ್ರಮಗಳನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಅವರು ಒತ್ತಾಯಿಸಿದರು. ಇದೇ ರೀತಿಯ ದುರಂತಗಳು ಮರುಕಳಿಸದಂತೆ ತಡೆಯಲು ಕಟ್ಟುನಿಟ್ಟಿನ ಮಾರ್ಗಸೂಚಿಯನ್ನು ತರುವಂತೆ ಶ್ರೀ ಸೆಲ್ವ ಪೆರುಂತಗೈ ಅಧಿಕಾರಿಗಳನ್ನು ಒತ್ತಾಯಿಸಿದರು. ತಮಿಳುನಾಡಿನ ಬಿಜೆಪಿಯ ಹಿರಿಯ ನಾಯಕರು ತಕ್ಷಣ ಆಸ್ಪತ್ರೆಗೆ ಧಾವಿಸಿ ಸಂತ್ರಸ್ತರಿಗೆ ಅಗತ್ಯವಿರುವ ಎಲ್ಲಾ ಸಹಾಯವನ್ನು ನೀಡುವಂತೆ ನಾವು ವಿನಂತಿಸಿದ್ದೇನೆ. ಸಂತ್ರಸ್ತರಿಗೆ ತಕ್ಷಣದ ಮತ್ತು ಸೂಕ್ತ ಬೆಂಬಲವನ್ನು ನೀಡುವಂತೆ ಕರೂರಿನ ಬಿಜೆಪಿ ಜಿಲ್ಲಾಧ್ಯಕ್ಷರಿಗೆ ಸೂಚಿಸಿದ್ದೇನೆ ಎಂದು ರಾಜ್ಯದ ಬಿಜೆಪಿ ಅಧ್ಯಕ್ಷ ನೈನಾರ್
ನಾಗೇಂದ್ರನ್ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಕಾಲ್ತುಳಿತದ ಸಂತ್ರಸ್ತರ ಬಗ್ಗೆ ಮಾಹಿತಿ ಪಡೆಯಲು ಕರೂರು ಜಿಲ್ಲಾಡಳಿತವು ತುರ್ತು ಸಹಾಯವಾಣಿಗಳನ್ನು ಸ್ಥಾಪಿಸಿದೆ. ನಿವಾಸಿಗಳು ಜಿಲ್ಲಾ ಕಲೆಕ್ಟರೇಟ್ ತುರ್ತು ನಿಯಂತ್ರಣಾ ಕೊಠಡಿಯನ್ನು 04324256306 ಮತ್ತು ವಾಟ್ಸ್ಆಪ್ಗೆ ಸಂಪರ್ಕಿಸಬಹುದು. ಭಾರತದಲ್ಲಿ ಆಗಾಗ ಕಾಲ್ತುಳಿತ ಪ್ರಕರಣಗಳು ನಡೆಯುತ್ತಿರುವುದು ಮನುಷ್ಯ ಸ್ವಭಾವದ ಹಲವು ಆಯಾಮಗಳ ಮೇಲೆ ಬೆಳಕು ಚೆಲ್ಲುವಂತಿವೆ. ಪ್ರತಿ ಪ್ರಕರಣದ ಹಿಂದಿರುವ ಯಾವುದೇ ಕಾರಣವೂ ಸಹ ಇಡೀ ವ್ಯವಸ್ಥೆಯಲ್ಲಿ ಕೆಲಸ ಮಾಡುವ ವ್ಯಕ್ತಿಗಳ ವಿಕೃತ ಅಥವಾ ವ್ಯವಸ್ಥೆಯ ವೈಫಲ್ಯದ ಹಿಂದಿರುವ ಸ್ವಭಾವದ ತಲೆ ಬೊಟ್ಟು ಮಾಡುತ್ತವೆ. ಕಾಲ್ತುಳಿತ ಸಾಮಾನ್ಯವಾಗಿ ಸಾಮೂಹಿಕವಾಗಿ ಮುನ್ನುಗ್ಗುವ ಮತ್ತು ಹಿನ್ನುಗ್ಗುವ ಪ್ರಕರಣಗಳಿಂದಾಗಿ ನಡೆಯುತ್ತವೆ. ಖ್ಯಾತ ಸೆಲೆಬ್ರಿಟಿ, ಚಿತ್ರನಟರು ಮತ್ತು ಕ್ರೀಡಾಪಟುಗಳನ್ನು ಸಮೀಪದಿಂದ ಕಾಣುವ ಕಾತುರ, ಧಾರ್ಮಿಕ ಕೈಂಕರ್ಯ, ಕುಂಭಮೇಳ ಮತ್ತು ಮೆಕ್ಕಾದಲ್ಲಿನ ಸೈತಾನನಿಗೆ ಕಲ್ಲು ಹೊಡೆಯುವ ಕ್ರಿಯೆ ಇತ್ಯಾದಿ ನಡೆಸಲು ಮುನ್ನುಗ್ಗುವಾಗ ಕಾಲ್ತುಳಿತವಾಗುವ ಸಂಭವ ಇದೆ. ಅದೇ ರೀತಿ ಒಂದು ಸ್ಥಳದಲ್ಲಿ ಕಾಣುವ ಅಗ್ನಿ ಅವಘಡ, ಸ್ಫೋಟದ ವದಂತಿ ಇತ್ಯಾದಿ ವಿಪತ್ತುಗಳ ಸಂದರ್ಭದಲ್ಲಿ ಜೀವ ಉಳಿಸಿಕೊಳ್ಳಲು ಹಿನ್ನುಗ್ಗಿದ್ದಾಗಲೂ ಕಾಲ್ತುಳಿತವಾಗಿ ಜೀವ ಹಾನಿಯಾಗುತ್ತವೆ. ಭಾರತದಲ್ಲಿ ಇತ್ತೀಚೆಗೆ ಸಂಭವಿಸಿದ 2025ರ ಜೂನ್ 5ರ ಬೆಂಗಳೂರು ಚಿನ್ನಸ್ವಾಮಿ ಕ್ರೀಡಾಂಗಣ IPL ವಿಜಯೋತ್ಸವದಲ್ಲಿ 11 ಮಂದಿಗೆ ದುರ್ಮರಣಕ್ಕೀಡಾದ ಪ್ರಕರಣ ನಡೆದಿದೆ. 2005ರಲ್ಲಿ ಜಯಲಲಿತಾ ಆಡಳಿತಾವಧಿಯಲ್ಲಿ ನವೆಂಬರ್ 6ರಂದು ಚೆನ್ನೈನ ಹೊರವಲಯದ ವ್ಯಾಸರಪಾಡಿಯಲ್ಲಿ ಕಾಲ್ತುಳಿತಕ್ಕೆ 6 ಮಂದಿ ಮೃತಪಟ್ಟಿದ್ದರು. ಅದಾದ ತಿಂಗಳಲ್ಲೇ ಡಿಸೆಂಬರ್ 18ರಂದು ಚೆನ್ನೈನ MGR ನಗರದ ಶಾಲೆಯೊಂದರಲ್ಲಿ ಉಂಟಾಗಿದ್ದ ಕಾಲ್ತುಳಿತದಲ್ಲಿ 42 ಮಂದಿ ಮೃತಪಟ್ಟರು. ಇವೆರಡು ಪ್ರಕರಣಗಳು ಪ್ರವಾಹ ಪೀಡಿತರಿಗೆ ಆಹಾರ ಮತ್ತಿತರ ಸಾಮಗ್ರಿ ವಿತರಿಸುವಾಗ ನಡೆದಿದ್ದು ಗಮನಾರ್ಹ. ಸಾವನ್ನಪ್ಪಿದ 40 ಜನರ ಪೈಕಿ 2 ವರ್ಷದ ಧ್ರುವ್ ವಿಷ್ಣು ಎಂಬ ಹುಡುಗ ಅತ್ಯಂತ ಚಿಕ್ಕವನು. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಆತನ ಸಂಬಂಧಿ, ನಾವು ವಿಜಯ್ ರ್ಯಾಲಿಗೆ ಹೊರಟಾಗ ನಾನು ಬರುತ್ತೇನೆ ಎಂದು ಹಠ ಮಾಡಿದ. ಆ ಕಾರಣಕ್ಕಾಗಿ ನಾವು ಅಲ್ಲಿಗೆ ಕರೆದುಕೊಂಡು ಹೋದೆವು. ಸಣ್ಣ ಹುಡುಗನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿದ್ದು ನಮ್ಮದೇ ತಪ್ಪು ಎಂದು ದುಃಖದಲ್ಲಿ ಹೇಳಿಕೊಂಡಿದ್ದಾರೆ. ಕಳೆದ ವಾರ ಆರಂಭದಲ್ಲಿ ಕರೂರಿನಲ್ಲಿ AIADMK ಪಕ್ಷದ ನಾಯಕ ಹಾಗೂ ತಮಿಳುನಾಡು NDA ಮೈತ್ರಿಕೂಟದ ಮುಖ್ಯಸ್ಥ ಎಡಪ್ಪಾಡಿ ಪಳನಿಸ್ವಾಮಿ ಕಾರ್ಯಕ್ರಮ ಅಲ್ಲೇ ನಡೆದಿತ್ತು. ದಳಪತಿ ವಿಜಯ್ ವಿರುದ್ಧ ಪೊಲೀಸರು ಯಾವುದೇ ಪ್ರಕರಣ ದಾಖಲಿಸಿಲ್ಲ. ಆದರೆ TVK ಪಕ್ಷದ ಕರೂರು ಜಿಲ್ಲಾ ಕಾರ್ಯದರ್ಶಿ, ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮತ್ತು ಉಪ ಪ್ರಧಾನ ಕಾರ್ಯದರ್ಶಿ ಅವರ ವಿರುದ್ಧ FIR ದಾಖಲಿಸಲಾಗಿದೆ. ಭಾರತದ ನ್ಯಾಯ ಸಂಹಿತೆಯ ವಿವಿಧ ಸೆಕ್ಷನ್ಗಳಡಿ ಪ್ರಕರಣ ದಾಖಲಿಸಲಾಗಿದೆ ಎಂದು ಪೊಲೀಸ್ ಅಧಿಕಾರಿಗಳೊಬ್ಬರು ತಿಳಿಸಿದ್ದಾರೆ. ಇಂತಹ ದುಃಖಕರ ಸಂಗತಿಗಳು ಇನ್ನೊಮ್ಮೆ ಮರುಕಳಿಸದಿರಲಿ ಎಂದು ನಾವು ಆಶಿಸೋಣ. ದಳಪತಿ ವಿಜಯರವರು ತಮ್ಮ ಟ್ವಿಟರ್ ಖಾತೆಯಲ್ಲಿ, ಇದು ತುಂಬಲಾರದ ನಷ್ಟ. ನಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡ ನೋವನ್ನು ಯಾವುದೇ ಸಾಂತ್ವನದ ಮಾತುಗಳು ನಿಜವಾಗಿಯೂ ಕಡಿಮೆ ಮಾಡಲು ಸಾಧ್ಯವಿಲ್ಲ. ಆದರೂ ನಿಮ್ಮ ಕುಟುಂಬದ ಸದಸ್ಯನಾಗಿ ಈ ಸಮಯದಲ್ಲಿ ನಿಮ್ಮೊಂದಿಗೆ ನಿಲ್ಲುವುದು ನನ್ನ ಕರ್ತವ್ಯ ಎಂದು ನಾನು ಭಾವಿಸುತ್ತೇನೆ. ಆದ್ದರಿಂದ ಪ್ರಾಣ ಕಳೆದುಕೊಂಡವರ ಕುಟುಂಬಗಳಿಗೆ ತಲಾ 20 ಲಕ್ಷ ಮತ್ತು ಗಾಯಾಳುಗಳ ಚಿಕಿತ್ಸೆ ಪಡೆಯುತ್ತಿರುವವರಿಗೆ ತಲಾ 2 ಲಕ್ಷ ನೀಡಲು ನಾನು ಉದ್ದೇಶಿಸಿದ್ದೇನೆ. ಈ ಮೊತ್ತವು ನಷ್ಟಕ್ಕೆ ಸಮನಾಗದಿದ್ದರೂ ಈ ದುಃಖದ ಸಮಯದಲ್ಲಿ ನಿಮ್ಮೊಂದಿಗೆ ನಿಲ್ಲುವುದು ನನ್ನ ಕರ್ತವ್ಯ ಎಂದು ಹೇಳಿದ್ದಾರೆ. ಇಲ್ಲಿವರೆಗೂ ನೋಡಿದ ನನ್ನ ಎಲ್ರಿಗೂ ಕೊನೆಯದಾಗಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಜನಪ್ರಿಯ ಹೀರೋ ಮತ್ತು ಹೀರೋಯಿನ್ಗಳನ್ನು ನೋಡಲು ನಾವು ಜೀವವನ್ನೇ ಪಣಕ್ಕಿಟ್ಟು ಓಡುತ್ತೇವೆ. ಆದರೆ ನಿಜ ಹೇಳಬೇಕಾದ್ರೆ ಅವರು ನಮ್ಮ ನೋವಿಗೂ ನಮ್ಮ ತೊಂದರೆಗೂ ಬೆಲೆ ಕೊಡುವುದಿಲ್ಲ. ನಮ್ಮ ಮೇಲೆ ಕಣ್ಣೀರಿಡುವವರು ನಮ್ಮನ್ನು ನಿಜವಾಗಿಯೇ ಕಾಪಾಡಿಕೊಳ್ಳುವವರು ನಮ್ಮ ತಂದೆ ತಾಯಿ ಮಾತ್ರ. ಆದ್ದರಿಂದ ನಿಮ್ಮ ಜೀವನವನ್ನು ಹೀರೋ ಮತ್ತು ಹೀರೋಯಿನ್ಗಳ ಮೋಹಕ್ಕೆ ಬಲಿ ಮಾಡಬೇಡಿ. ಅವರ ಫೋಟೋ, ಅವರ ಸಿನಿಮಾಗಳಿಂದ ನಿಮ್ಮ ಜೀವನಕ್ಕೆ ಏನು ಬದಲಾವಣೆ ಬರುವುದಿಲ್ಲ. ಆದರೆ ನಿಮ್ಮ ತಂದೆ ತಾಯಿಯ ನಗು, ಅವರ ಆಶೀರ್ವಾದ ನಿಮ್ಮ ಬದುಕನ್ನು ಬೆಳಗಿಸುತ್ತದೆ. ನಿಜವಾದ ಹೀರೋ ಅಂದರೆ ನಿಮ್ಮ ತಂದೆ, ನಿಜವಾದ ಹೀರೋಯಿನ್ ಅಂದರೆ ನಿಮ್ಮ ತಾಯಿ. ಉಳಿದವರು ಕೇವಲ ಪರದೆ ಮೇಲಿನ ಪಾತ್ರಧಾರಿಗಳು ಅಷ್ಟೇ. ಕೊನೆಯವರೆಗೂ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಲೈಕ್ ಅಂಡ್ ಸಬ್ಸ್ಕ್ರೈಬ್.